ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಕ್ತಿ ದಿನಾಚರಣೆಗೆ ವಿಡಿಯೋನ ಹೇಗೆ ಎಡಿಟ್ ಮಾಡಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಫೈಲ್ನ ಕೊಟ್ಟಿರ್ತೀನಿ. ಆ ಫೈಲ್ನ ನೀವು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೋಬೇಕು. ಈಗ ನೀವು ಸಿಂಪಲಾಗಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಸಲ್ಲಿ ಹೋಗಿ ನಾನು ನಿಮಗೆ ಓವರ್ಲೇ ಕೊಟ್ಟಿರ್ತೀನಿ. ಆ ಓವರ್ಲೇನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ ಓವರ್ಲಿನ ನೀವು 10.24 ಸೆಕೆಂಡ್ವರೆಗೂ ಮಾತ್ರ ಇಟ್ಟು ಪಾರ್ಟ್ನ ಕಟ್ ಮಾಡಬೇಕಾಗುತ್ತೆ. ಈಗ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಹೋಗಿ ಆ ವಿಡಿಯೋ ಸ್ಕ್ರೀನ್ಗೆ ಫಿಟ್ ಆಗೋ ಥರ ಅಡ್ಜಸ್ಟ್ ಮಾಡಿ. ಈಗ ವಿಡಿಯೋ ಫಸ್ಟಿಗೆ ಬನ್ನಿ. ಸಿಂಪಲಾಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಸಲ್ಲಿ ಹೋಗಿ ನಾನು ನಿಮಗೆ ಡೈಲಾಗ್ ಪೇಜನ್ನು ಕೊಟ್ಟಿರ್ತೀನಿ. ಆ ಡೈಲಾಗ್ ಪೇಜನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ ನಂತರ ಈಗ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಹೋಗಿ ಸ್ಕ್ರೀನ್ಗೆ ಅಡ್ಜಸ್ಟ್ ಆಗೋ ಥರ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಆ ಇಮೇಜ್ನ ಮುಂದಿನ ಬುಕ್ ಮಾರ್ಕ್ವರೆಗೂ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಹೀಗೆ 10.24 ಸೆಕೆಂಡ್ವರೆಗೂ ಎಲ್ಲ ಡೈಲಾಗ್ ಪೇಜನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ಎಲ್ಲ ಡೈಲಾಗ್ ಪೇಜನ್ನು ಆ್ಯಡ್ ಮಾಡಿದ ನಂತರ ಮುಂದಿದ್ದು 10.24 ಸೆಕೆಂಡ್ಗೆ ಬನ್ನಿ. ಸಿಂಪಲಾಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಸಲ್ಲಿ ಹೋಗಿ ನಾನು ನಿಮಗೆ ಇಮೇಜ್ಗಳನ್ನ ಕೊಟ್ಟಿರ್ತೀನಿ. ಆ ಇಮೇಜ್ನ ನೀವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿಗೆ ಆ ಇಮೇಜ್ ನಿಮಗೆ ಸ್ಕ್ರೀನ್ಗೆ ಫಿಟ್ ಆಗೋ ಥರ ಅಡ್ಜಸ್ಟ್ ಮಾಡಿ. ಈಗ ಆ ಇಮೇಜ್ನ ಮುಂದಿನ ಬುಕ್ ಮಾರ್ಕ್ವರೆಗೂ ಮಾತ್ರ ಬಿಟ್ಟು ಪಾರ್ಟ್ನ ಕಟ್ ಮಾಡಿ. ಹೀಗೆ ವಿಡಿಯೋ ಎಂಡ್ವರೆಗೂ ಎಲ್ಲ ಇಮೇಜ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ ಇಮೇಜ್ನ ನೀವು ಆ್ಯಡ್ ಮಾಡಿರ್ತಾರೆ. ಈಗ 10.24 ಸೆಕೆಂಡ್ಗೆ ಬನ್ನಿ. ಇಲ್ಲಿ ಸಿಂಪಲಾಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಸಲ್ಲಿ ನಾನು ಒಂದು ಬ್ಲ್ಯಾಕ್ ಫ್ಲೋಟರ್ ಪೇಜನ್ನು ಕೊಟ್ಟಿರ್ತೀನಿ. ಆ ಪೇಜನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ ಇಮೇಜ್ನ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಹೋಗಿ ಸ್ಕ್ರೀನ್ಗೆ ಫಿಟ್ ಆಗೋ ಥರ ಅಡ್ಜಸ್ಟ್ ಮಾಡಿ. ಆ ಲೇಯರ್ನ ವಿಡಿಯೋ ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡಿ. ಈಗ ಮತ್ತೆ 10.24 ಸೆಕೆಂಡ್ಗೆ ಬನ್ನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಸಲ್ಲಿ ಹೋಗಿ ನೀವು ಇಂಡಿಪೆಂಡೆನ್ಸ್ ಡೇ ಅನ್ನೋ ಪೇಜ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಹೋಗಿ ಆ ಇಮೇಜ್ ಸ್ಕ್ರೀನ್ಗೆ ಅಡ್ಜಸ್ಟ್ ಆಗೋ ಥರ ಅಡ್ಜಸ್ಟ್ ಮಾಡಿ. ಈ ಲೇಯರ್ನ ವಿಡಿಯೋ ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡಿ. ಈಗ ನೀವು ವಿಡಿಯೋ ಸ್ಟಾರ್ಟಿಂಗ್ಗೆ ಬನ್ನಿ. ಸಿಂಪಲಾಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಸೊಳಗೆ ನಾನು ನಿಮಗೊಂದು ಬಾರ್ಡರ್ ಪೇಜನ್ನು ಕೊಟ್ಟಿರ್ತೀನಿ. ಆ ಪೇಜನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ ನಂತರ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಹೋಗಿ ಆ ಇಮೇಜ್ನ ನೀವು ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟ್ ಮಾಡಿದ ನಂತರ ಆ ಲೇಯರ್ನ ನೀವು ವಿಡಿಯೋ ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಆ ಲೇಯರ್ನ ಸೆಲೆಕ್ಟ್ ಮಾಡಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಹೋಗಿ ಲೈಟಲ್ಲಿ ಹೋಗಿ ಸ್ಕ್ರೀನ್ನ ಕೊಡಿ. ಎಲ್ಲ ಇಮೇಜ್ನ ಆ್ಯಡ್ ಮಾಡ್ಕೊಂಡ ನಂತರ ಈಗ ಇಮೇಜ್ಗೆ ಎಫೆಕ್ಟ್ ಕೊಡಬೇಕು. ಈಗ ಫಸ್ಟ್ ನೀವು ಡೈಲಾಗ್ ಪೇಜ್ಗೆ ಎಫೆಕ್ಟ್ ಕೊಡಬೇಕಾಗುತ್ತೆ. ನೀವು ಮಾಡ್ತಾ ಇರೋ ಪ್ರಾಜೆಕ್ಟಿಂದ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ನಾನು ನಿಮಗೊಂದು ಇಲ್ಲಿ ಎಫೆಕ್ಟ್ ಫೈಲ್ನ ಕೊಟ್ಟಿರ್ತೀನಿ. ನೀವು ಆ ಲೇಯರ್ನ ಸೆಲೆಕ್ಟ್ ಮಾಡಿ ಎಫೆಕ್ಟಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೊಂಡು ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ಗೆ ಬನ್ನಿ. ಡೈಲಾಗ್ ಲೇಯರ್ನ ಸೆಲೆಕ್ಟ್ ಮಾಡಿ ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮಾಡಿ. ಹೀಗೆ ಎಲ್ಲ ಡೈಲಾಗ್ ಪೇಜ್ಗಳಿಗೆ ನೀವು ಇದೇ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಈಗ ಡೈಲಾಗ್ ಪೇಜ್ಗೆ ಎಫೆಕ್ಟ್ ಆ್ಯಡ್ ಮಾಡಿದ ನಂತರ ಈಗ ಇಮೇಜ್ಗಳಿಗೆ ನೀವು ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಮಾಡ್ತಾ ಇರೋ ಪ್ರಾಜೆಕ್ಟಿಂದ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಎಫೆಕ್ಟ್ ಫೈಲ್ನ ಓಪನ್ ಮಾಡಿ. ನಾನು ನಿಮಗೆ ಇಲ್ಲಿ ಎಫೆಕ್ಟ್ನ ಕೊಟ್ಟಿರ್ತೀನಿ. ಲೇಯರ್ನ ಸೆಲೆಕ್ಟ್ ಮಾಡಿ ಎಫೆಕ್ಟಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ಗೆ ಬನ್ನಿ. ಇಮೇಜ್ ಲೇಯರ್ನ ಸೆಲೆಕ್ಟ್ ಮಾಡಿ ಎಫೆಕ್ಟಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮಾಡಿ. ಹೀಗೆ ಎಲ್ಲ ಇಮೇಜ್ಗಳಿಗೂ ನೀವು
ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಸ್ಟೇಟಸ್ ಡೌನ್ಲೋಡು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರ್ತೀನಿ, ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ.